ಹೇಳಿ ಹೇಳಿ ಏನು ಪ್ರತಿಭಟನೆ? ಮಳವಳ್ಳಿನಲ್ಲಿ ಮಾಡ್ತಾ ಇದೀವಿ. ಬಟ್ ನಿಮ್ಗೆ ವಿಚಾರ ಗೊತ್ತಾಗಿಲ್ಲ, ಎಲ್ಲೇ ಆದ್ರೂ ರೈತರಿಗೆ ಅನಾನುಕೂಲ ಆಗ್ತಿದೆ. ಹೌದೌದು, ವಿಚಾರ ಹೇಳಿ ಸರ್, ಏನಾಗಿದೆ ಅಂತ ಹೇಳಿ. ನಾನು ಸುದ್ದಿಗೆ ಹಾಕೋತೀನಿ. ತಾವು ಅಲ್ಲ, ತಾವು ಮಾತಾಡೋದು ಸುದ್ದಿಗೆ ಹಾಕೋತೀನಿ ಸರ್. ಹಂಗಲ್ಲ, ತಾವು ಮಾತಾಡೋದು ಸುದ್ದಿಗೆ ಹಾಕೋತೀನಿ. ಹಾಗಾಗಿ ಏನು ನೀವು ಕಾರ್ಯಕ್ರಮ ಹೇಳಿ. ಈಗ ಕುಲಾಂತರಿ ಬೀಜದ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಏನಂತ? ಕುಲಾಂತರಿ ಬೀಜದ 40 ವರ್ಷ ನಡೀತಿತ್ತು, ರೈತ ಸಂಘದಲ್ಲಿ ಹೋರಾಟ ಮಾಡಕ್ ನಿಲ್ಸಿದ್ರು. ಈಗ ಅದನ್ನ ಕಾನೂನು ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿದೆ. 4 ತಿಂಗಳಲ್ಲಿ ರೈತರು ವಿರೋಧ ಮಾಡಲಿಲ್ಲ ಅಂದ್ರೆ ಅದು ಕಾನೂನು ಜಾರಿಗೊಳಿಸಿ, ಇಲ್ಲ ಅಂದ್ರೆ ಅದು ತೆಗೆದಾಕಿ ಅಂತ. ಕುಲಾಂತರಿ ಬೀಜ ಬತ್ತು ಅಂದ್ರೆ ನಮ್ಮ ದೇಶೀಯ ತಳಿಗಳು ಹೋಗ್ತದೆ, ನಮ್ಮ ದೇಶೀಯ ಸಂಪ್ರದಾಯ ಹೋಗ್ತದೆ, ದೇಶೀಯ ಪದ್ಧತಿ ಹೊರಟೋಗ್ತದೆ. ನಾವು ರೈತರುಗಳು ಗುಲಾಮರಾಗಿ ಹಿಂದೆ ಹೆಂಗೆ ಈಸ್ಟ್ ಇಂಡಿಯಾ ಕಂಪನಿ ಬಂದು ಭಾರತನ ವಶಪಡಿಸ್ಕೊತಂಗೆ ಬಹುರಾಷ್ಟ್ರೀಯ ಕಂಪನಿಗಳ ಕೈಗಳಿಗೆ ಗುಲಾಮರಾಗಿ ನಾವು ರೈತರು ಹೋದ್ಮೇಲೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗ್ತದೆ. ಹೌದು. ಆ ದೃಷ್ಟಿಯಿಂದ ನಾವು ಅದನ್ನ ತೆಗೆದಾಕ್ಬೇಕು. ಈಗ ನಾವು ವಿರೋಧ ಮಾಡಿ ಈಗ ಏನಾದ್ರು ಗಲಾಟೆ ಮಾಡ್ತಾ ಅಂತ ಅಂದ್ರೆ ಅದನ್ನ ತೆಗೆದಾಕ್ತಾರೆ, ಇಲ್ಲ ಅಂದ್ರೆ ಅದು ಕಾನೂನು ಜಾರಿಗೊಳಿಸ್ಬಿಟ್ರೆ ನಮ್ಗೆ ಕಷ್ಟ ಆಗೋಯ್ತದೆ. ಅದಕ್ಕೋಸ್ಕರ 29, 30, 1, 2 ತುಮಕೂರಲ್ಲಿ ಗಾಂಧಿ ಗ್ರಾಮದಲ್ಲಿ ನಾವು ಸತ್ಯಾಗ್ರಹ ಇಟ್ಕೊಂಡಿದೀವಿ. ಅದಕ್ಕೆ ನಮ್ಮ ಜನಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ, ಕಾನೂನು ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ 26ಕ್ಕೆ ಮಳವಳ್ಳಿನಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡಿದೀವಿ. ಆಮೇಲೆ 29ಕ್ಕೆ ನಾವು ಒಂದು 10 ಬಸ್ಸಲ್ಲಿ ಮಂಡ್ಯ ಜಿಲ್ಲೆಯಿಂದ ಅಲ್ಲಿಗೆ ಹೋಗ್ತಾ ಇದೀವಿ. ಇದೊಂದು ರೈತರಿಗೆ ಮರಣ ಶಾಸನ. ಅದು ಡೀಟೇಲ್ಸ್ ಕಳ್ಸಿದೀನಿ ಸರ್ ನಿಮ್ಗೆ, ನೋಡಿ ನಾಗರಾಜ್ ಅವರು. ಹೌದಾ? ಸರಿ ಸರಿ ಸರಿ. ಆಗಲ್ಲ, ಜೊತೆಗೆ ಎಲ್ಲಾ ರೈತ ಸಂಘಟನೆಗಳು ಕೂಡ ಬಲಗೊಡಿಸ್ಬೇಕಲ್ಲ ಸರ್? ಈಗ ನಾನು ಈಗ ಬಂದ್ಮೇಲೆ ನಾವು ಸಂಪೂರ್ಣ ಸಾವಯವ ಕೃಷಿ ಸಂಘದಲ್ಲಿ ಮಾತ್ರ ಇದ್ದು. ಈಗ ರೈತರಿಗೆ ಎಲ್ಲಾರನ್ನೂ ಕೂಗ್ತಾ ಇದ್ದೀವಿ. ಯಾಕೆಂದ್ರೆ ಇದು ರೈತನ ಅಳಿವಳಿ ಪ್ರಶ್ನೆ. ಇಲ್ಲಿ ಸಾವಯವ ಕೃಷಿ, ಇನ್ನೊಂದು ಕೃಷಿ ಬರಲ್ಲ. ಅದರಿಂದ ಈಗ ಇನ್ ಮುಂದಕ್ಕೆ ನಾವು ಎಲ್ಲಾ ರೈತರು ಒಗ್ಗೂಡಿಸಿಕೆ ಮಾಡ್ತಾ ಇದೀವಿ. ಸರಿ ಸರಿ ಸರಿ, ಆಯ್ತು. ಅದಕ್ಕೆ ನಿಮ್ಮಂತ ಸಹಕಾರ ಬೇಕೇ ಬೇಕು. ಅದಕ್ಕೆ ಪ್ರಚಾರ ಕೊಟ್ಟು ನಮ್ಮ ಜೊತೆ ನಿಂತ್ಕೊಂಡ್ರೆ ನಾವು ಮಾಡ್ತೀವಿ. ಸರಿ ಸರ್, ಪ್ರಾಮಾಣಿಕ ಕಾಯ ವಾಚ ಅಂತ ಮಾಡ್ತೀವಿ. ಆಯ್ತು, ಖಂಡಿತ, ಒಳ್ಳೇದು ಸರ್. ದಯವಿಟ್ಟು ನಾಗರಾಜ್. ಯಾರೆಲ್ಲ ಹೋಗಿದ್ದೀರಾ ಅವತ್ತು ನಾವು ಮಳವಳ್ಳಿ ತಾಲೂಕೆಲ್ಲ ರೈತರು ಇರ್ತೀವಿ. ನೆಕ್ಸ್ಟ್ ನಾವು ಮಂಡ್ಯ ಜಿಲ್ಲೆಯಿಂದ ಮಾಡ್ತಾ ಇದೀವಿ. ಆ ಮಂಡ್ಯ ಜಿಲ್ಲೆಗೂ ನನ್ನೇ ಅಧ್ಯಕ್ಷ ಮಾಡಿ ನನಗೆಲ್ಲ ಕನ್ವೀನಿಯರ್ ಮಾಡವ್ರೆ. ತಮ್ಮ ಪೂರ್ತಿ ಹೆಸರು? MN ಮಹೇಶ್ ಕುಮಾರ್. ಯಾವ್ದು ಸಂಘಟನೆ ನಿಮ್ದು? ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಧ್ಯಕ್ಷ. ಹಾಗೆ ನಿಮ್ಗೆ ಇಡೀ ತಾಲೂಕಿನವ್ರು ಕೈ ಜೋಡಿಸ್ತಾ ಇದಾರೆ? ಹೌದೌದು. ಒಳ್ಳೇದಾಗ್ಲಿ ಸರ್. ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಸಂಘ ಸಂಸ್ಥೆ, ಎಲ್ಲ ರೈತರು ಎಲ್ಲರೂ ಕೂಗ್ತೀವಿ. ರೈತರುಗಳನ್ನ ಬಣ ಇತ್ತಲ್ಲ, ಅವೆಲ್ಲ ನೀವು ಬಣ ಬಿಟ್ಬಿಡಿ, ಸೈಡ್ಗೆ ಇಟ್ಬಿಡಿ. ಹೌದೌದು. ಮೊದ್ಲು ನಾವು ಉಳ್ಕೋಬೇಕು, ಆ ಮುಖ್ಯ ಬನ್ನಿ ಅಂತೀವಿ. ಹೌದೌದು. ಅದನ್ನ ಮಾಡ್ತಾ ಇದೀವಿ. ಖಂಡಿತ. ಸರಿ ಸರ್, ಸರಿ ಸರಿ ಸರಿ. ಇದು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಿ. ಓಕೆ ಸರ್, ಆಯ್ತು. ಸರಿ, ಆಯ್ತು.